ಈಗ ಇದ್ರ ಜೊತೆಗೆ ಯಡಿಯೂರಪ್ಪ ಅವರು ತಮ್ಮನ್ನು ಮನವೊಲಿಸ್ತೀನಿ, ನಾನು ಮಾತಾಡ್ತೀನಿ ಮಾಧುಸ್ವಾಮಿ ಅವ್ರ ಜೊತೆ ಅಂತ ಹೇಳಿದ್ದಾರೆ. ಮಾತಾಡಲಿ, ಅದೇನು ಮನವೊಲಿಸ್ತಾರೋ ಅದೇನು ಮಾತಾಡ್ತಾರೋ. ಈಗಲೇ ನಾನು ಯಾಕೆ ಮಾತಾಡೋಣ? ಏನೇನು ಅಸ್ತ್ರ ಇಟ್ಕೊಂಡವರು, ಇನ್ನೂ ಏನೇನು ಸ್ಥಾನಮಾನ ಇಟ್ಕೊಂಡವರು ನೋಡ್ತೀನಿ. ನಾನು ಸ್ಥಾನಮಾನ ಕೊಡ್ತೀವಿ ಅಂತಾರವ್ರು ಮಾತಾಡಿದರೆ ಮಾನ ಕಳೆದವ್ರೆ ಅಷ್ಟೇ. ಸ್ಥಾನ ಕೊಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಸ್ಥಾನ ಕೊಟ್ಟ ಕ್ಷಣಕ್ಕೆ ಮನುಷ್ಯನಿಗೆ ಮಾನ ಬರಲ್ಲ ಕಣ್ರಿ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಯಡಿಯೂರಪ್ಪ ಅವರು ಅಂತನಾ? ನಾವು ನಂಬಿದ್ದು ಯಡಿಯೂರಪ್ಪನವ್ರನ್ನ. ಒಳ್ಳೇದಾಗಿದ್ದರೂ ಅವ್ರ ಹೆಸರೇ ಹೇಳ್ಬೇಕಾಗಿತ್ತು, ನಾನು ಕೆಟ್ಟದಾದರೂ ಅವ್ರ ಹೆಸರೇ ಹೇಳಬೇಕಲ್ಲ. ನಾನು ಬೇರೆ ಯಾರು ನಾನು ನೀನು ಬಾ ಅರ್ಜಿ ಹಾಕು ಅಂತ ಕರೆದಿಲ್ವಲ್ಲ, ಮತ್ತು ಇನ್ಯಾರನ್ನ ಹೇಳೋಣಪ್ಪ ನಾನು ಯಾಕೆ ಸುಳ್ಳು ಹೇಳಿ? ಬಿ ಜೆ ಪಿಲಿ ಯಾರು ಮಾಧುಸ್ವಾಮಿ ನೀವು ಎಂ ಪಿಗೆ ಅರ್ಜಿ ಹಾಕಿ ಅಂತ ನಾನು ಕೇಳಿಲ್ಲ. ಕರೆದವ್ರು ಯಡಿಯೂರಪ್ಪ, ಹೇಳ್ದವ್ರು ಯಡಿಯೂರಪ್ಪ, ಒತ್ತಾಯ ಮಾಡಿದವ್ರು ಯಡಿಯೂರಪ್ಪ. ಅವ್ರು ಯಾಕೆ ಕೈ ಬಿಟ್ಟರು ಅನ್ನೋದಕ್ಕೆ ಅವ್ರನ್ನ ಬಿಟ್ಟು ಇನ್ಯಾರು ಅನ್ನೋಕ್ಕಾಗತ್ತೆ? ನಾನು ಈಗ BJP ನಾಯಕರು ಕೂಡ ತಮ್ಮ ಜೊತೆ ಅಸಮಾಧಾನ ವ್ಯಕ್ತಪಡಿಸಿ ಆದಮೇಲೆ ತಮ್ಮನ್ನು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರು. ಆರ್ ಅಶೋಕ್ ಅವರೆಲ್ಲ ಬಂದಿದ್ರು. ಏನು ಮಾತಾಯ್ತು ಸರ್? ನಾನು ಹೇಳಿದೆ, ನಿಮ್ಗಳ ಬಗ್ಗೆ ನಂದೇನೂ ಗ್ರೌಸ್ ಇಲ್ಲ, ನಾವೆಲ್ಲ ಸ್ನೇಹಿತರು. ನಾನು ನಿಮ್ಗೆ ಯಾರಿಗೂ ಅನ್ನೋಕ್ಕೂ ತಯಾರಾಗಿಲ್ಲ. ಪಕ್ಷನೂ ನಾನು ಟೀಕೆ ಮಾಡಲ್ಲ. ಯಾಕೆಂದು ನನ್ನ ಪಕ್ಷದಾಗ ಯಾರನ್ನು ಸಂಪರ್ಕನೂ ಮಾಡಿರಲಿಲ್ಲ. ನಂಗೆ ಟಿಕೆಟ್ ಕೊಡಿಸ್ರಪ್ಪ ಅಂತಲೂ ಯಾರನ್ನು ಕೇಳಿರಲಿಲ್ಲ. ಯಡಿಯೂರಪ್ಪನವರು ನಾನಿದ್ದೀನಿ, ನೀನು ಯಾರನ್ನು ನೋಡಬೇಡ ಅಂದವರು ಈ ಸ್ಥಿತಿಗೆ ನನಗೆ ತಂದಿದ್ದು ನನಗೆ ನೋವಿದೆ. ನಾನು ಯಾರಿಗಾರ ಹೋಗಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮೋಸ ಮಾಡಿದ್ದು ನಾನು ಯಾರನ್ನೂ ಮಾಡಿಲ್ಲ. ನನ್ನ ಅಡ್ಡ ಅವ್ರನ್ನೂ ಮಾತಾಡಿಸಿಲ್ಲ, ಅಮಿತ್ ಶಾ ಅವ್ರನ್ನೂ ಕೇಳೋಕ್ಕೆ ಹೋಗಿಲ್ಲ. ಯಾರನ್ನ ಕೇಳೇ ಇಲ್ವಲ್ಲ ನಂಗೆ ಟಿಕೆಟ್ ಕೊಡಿಸಿ ಅಂತ. ನಂಬ್ಕೊಂಡಿದ್ದು ಯಡಿಯೂರಪ್ಪನ, ನಿಂತ್ಕೊಂಡಿದ್ದು ಯಡಿಯೂರಪ್ಪ. ಯಡಿಯೂರಪ್ಪನೇ ಉತ್ತರ ಹೇಳ್ಬೇಕು. ಎರಡು ಒಳ್ಳೇದಕ್ಕೆ ಕೊಡಿಸಿದ್ರು ಯಡಿಯೂರಪ್ಪ ಅಂತಿದ್ವಿ, ಕಳೆದಿರೋದಕ್ಕೂ ಯಡಿಯೂರಪ್ಪ ಅಂತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.